ನಮಸ್ತೆ ವೀಕ್ಷಕರೇ, ಈ ದಿನ ನಾನು ಗ್ರೀನ್ ಮಸಾಲದ್ದು ತವಾ ಫ್ರೈ ಮಾಡೋದು ಹೇಗೆ ತೋರಿಸ್ತೇನೆ. ಮತ್ತು ಸ್ವಲ್ಪ ಸಾರು ಕೂಡ ನೋಡಿ. 2 kg ಚಿಕನ್ ಮಾಂಸ ತಗೊಂಡಿದ್ದೇನೆ. ಇದು ಎಲ್ಲ ಕ್ಲೀನ್ ಮಾಡಿ ತೊಳೆದಾಗಿದೆ. ಕೊತ್ತಂಬರಿ ಸೊಪ್ಪು ತುಂಬ 3 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಬೇಕು. ಉಪ್ಪು ರುಚಿಗೆ ತಕ್ಕಷ್ಟು. ಕೆಂಪು ಮೆಣಸಿನ ಹುಡಿ ಮನೆಯಲ್ಲಿ ತಯಾರಿಸಿದ್ದು. ಅರಶಿನ ಹುಡಿ. ಸಾಂಬಾರಿಗೆ ಸ್ವಲ್ಪ ತೆಂಗಿನ ತುರಿ. ಈರುಳ್ಳಿ ಹೆಚ್ಚಿಟ್ಟುಕೊಂಡಿದ್ದೇನೆ ನಾನು. ಈಗ ನೋಡಿ, ತವಾ ಫ್ರೈಗೆ ಕೊತ್ತಂಬರಿ ಸೊಪ್ಪು ಇದು ತುಂಬ ಬೇಕು. 1 ಟೊಮೆಟೊ, 15ರಿಂದ 20 ಕಾಯಿ ಹಸಿಮೆಣಸಿನಕಾಯಿ, 1 ಲಿಂಬೆ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ನೋಡಿ, ಖಾರ ಬೇಕಾದರೆ ನಿಮಗೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪೊಂದು 3 ಕಟ್ಟು ಬೇಕಾಗ್ತದೆ ಅದರದ್ದೇ ಪೇಸ್ಟ್ ಮಾಡಲಿಕ್ಕೆ. ಸಾಂಬಾರಿಗೆ ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ಚಕ್ಕೆ, ಲವಂಗ, ಕಾಳು ಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟು ತಗೊಂಡಿದ್ದೇನೆ. ಈಗ ನೋಡಿ, ಇದು ಗ್ರೀನ್ ಮಸಾಲೆಗೆ 1 ಟೊಮೆಟೊ. ಈಗ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನಾನು ಪೇಸ್ಟ್ ಮಾಡ್ತಾ ಇದ್ದೇನೆ ನೋಡಿ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡಾಯಿತು. ಈಗ ಪುನಃ ಅದಕ್ಕೆ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಇನ್ನೂ ಸೊಪ್ಪು ಹಾಕಲಿಕ್ಕಿದೆ, ಮಿಕ್ಸಿ ಜಾರಲ್ಲಿ ಆಗಲಿಲ್ಲ ಒಮ್ಮೆಗೆ, ತುಂಬ ಬೇಕಾಗ್ತದೆ. ಇದು ನಮ್ಮ ಅಕ್ಕನ ರೆಸಿಪಿ. ಬೆಂಗಳೂರಲ್ಲಿದ್ದಾರೆ ಅವರು. ಆ ಅಕ್ಕನ ರೆಸಿಪಿ ಇದು. ತವಾ ಫ್ರೈ ಮಾಡೋದು ಚಿಕನ್ ಇದು ನೋಡಿ. ಆಯಿತು. ಈಗ ಇದಕ್ಕೆ ನಾನು ಉಪ್ಪು ಸ್ವಲ್ಪ ಸೇರಿಸ್ಕೊಳ್ತೇನೆ. ನಂತರ ಲಿಂಬೆ ಹಣ್ಣಿನ ರಸ ಕೂಡ ಹಾಕಬೇಕು. ಪುನಃ ಒಮ್ಮೆ ಗ್ರೈಂಡ್ ಮಾಡಬೇಕು ಮಿಕ್ಸಿ ಜಾರಲ್ಲಿ ಹಾಕಿ. ನೋಡಿ, ಲಿಂಬೆ ಹಣ್ಣು ಅರ್ಧ ಇದಕ್ಕೆ ಹಾಕಿದೆ. ಅದು ಪುನಃ ಒಮ್ಮೆ ಗ್ರೈಂಡ್ ಮಾಡಿ ಆಯಿತು. ಈಗ ನಾನು ಒಗ್ಗರಣೆಗೆ ಇಡ್ತಾ ಇದ್ದೇನೆ. ಈ ಸೈಡಲ್ಲಿ ಕುಕ್ಕರಲ್ಲಿ 1 ಸಿಟಿ ಬರಿಸಬೇಕು ಚಿಕನನ್ನು, ತುಂಬ ಬರಿಸಬಾರ್ದು. ಅದಕ್ಕೆ ಈಗ ಈರುಳ್ಳಿ ಹಾಕಿದೆ. ಅದೀಗ ಕೆಂಪಾಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಮತ್ತು ರುಚಿಗೆ ಕೂಡ. ಈಗ ನಾನು ಅದಕ್ಕೆ ಚಿಕನ್ ಹಾಕ್ತಾ ಇದ್ದೇನೆ. ಎಲ್ಲ ಚಿಕನ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನಂತರ ಅದಕ್ಕೆ ಕೆಂಪು ಮೆಣಸಿನ ಹುಡಿ, ಅರಶಿನ ಹುಡಿ ಎಲ್ಲ ಹಾಕಲಿಕ್ಕೆ ಇದೆ. ಹೀಗೆ ಸರಿಯಾಗಿ ಮಿಕ್ಸ್ ಆಗಬೇಕು. ಅಂದರೆ ಉಪ್ಪು ಕೂಡ ಹಾಕಿದ್ದೆ. ಈರುಳ್ಳಿ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ, ಅರಶಿನ ಹುಡಿ ಹಾಕ್ತಾ ಇದ್ದೇನೆ. 1/4 ಚಮಚದಷ್ಟು ಹಾಕಬೇಕು. ಚಿಕನಿಗೆಲ್ಲ ಅರಶಿನ ಹುಡಿ ಹಾಕಿದರೆ ಒಳ್ಳೆಯದು. ಈಗ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಖಾರ ಜಾಸ್ತಿ ಬೇಕಾದರೆ ಹಾಕಿಕೊಳ್ಳಿ. ಅಂದರೆ ಈಗ ನಾನು ಸ್ವಲ್ಪವೇ ಹಾಕಿದ್ದು. 3 ಸ್ಪೂನ್ ಅಷ್ಟೀಗ ಮೆಣಸಿನ ಹುಡಿ ಹಾಕಿದೆ ನಾನೀಗ. ಈಗ ಸ್ವಲ್ಪ ಪುನಃ ಉಪ್ಪು ಹಾಕ್ತಾ ಇದ್ದೇನೆ. ಆಗ ಸ್ವಲ್ಪ ಹಾಕಿದ್ದು, ಈಗ ಪುನಃ ಸ್ವಲ್ಪ ಹಾಕಿದೆ ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಪುನಃ ಇದನ್ನಿನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ, ಮನೆಯಲ್ಲಿ ತಯಾರಿಸಿದ್ದು ನಾನು. ಮತ್ತು ಈಗ ಅರ್ಧ ಲಿಂಬೆ ಹಣ್ಣು ಹಿಂಡ್ತಾ ಇದ್ದೇನೆ ನೋಡಿ.
ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಮಿಕ್ಸ್ ಎಲ್ಲ ಮಾಡಿ ಆಯಿತು. ಈಗ ಒಂದು ಸಿಟಿ ಬರುವ ತನಕ ನಾವು ಮುಚ್ಚಿಡಬೇಕು. ನೋಡಿ 1 ಗ್ಲಾಸ್ ನೀರು ಕೂಡ ಹಾಕಿದೆ. ಈಗ 1 ಸಿಟಿ ಆಯ್ತು. ಈಗ ಕುಕ್ಕರಲ್ಲಿ ಇಟ್ಟಾಯಿತು. ಈಗ ಈ ಸೈಡಲ್ಲಿ ನಾನು ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಹಾಕಿ ಹುರ್ಕೊಳ್ತಾ ಇದ್ದೇನೆ ಸಾರು ಮಾಡಲಿಕ್ಕೆ. ಅಂದರೆ ಈಗ ಕುಕ್ಕರಲ್ಲಿ ಮಾಂಸ ಬೇಯಿಸಿದಾಗ ಅದರ ನೀರು ಉಳಿತದಲ್ಲ, ಅದರದೊಂದು ತಿಳಿ ಸಾರು ಮಾಡೋದು. ಸೂಪಿನಾಗೆ ಇರ್ತದೆ ಅದು, ತುಂಬ ರುಚಿ ಇರ್ತದೆ ಅದು. ಬೇಕಾದರೆ ಹಾಗೆ ಕೂಡ ಉಪಯೋಗಿಸ್ಬೋದು, ಅಥವಾ ಈ ಟೈಪ್ ಮಾಡಿದರೆ ಕೂಡ ಊಟಕ್ಕೆ ಒಳ್ಳೆಯದಾಗ್ತದೆ. ಈರುಳ್ಳಿ ಹಾಕಿದೆ, ಕರಿಬೇವಿನ ಸೊಪ್ಪು ಹಾಕಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ ಲವಂಗ ಹಾಕಿದೆ, ಕರಿಮೆಣಸು ಎಲ್ಲ ಹಾಕಿದ್ದೇನೆ. ಈಗ ಅದಕ್ಕೆ ನಾನು ಆಗ ತೋರಿಸಿದನ್ನೆಲ್ಲ ಹಾಕಿದ್ದೇನೆ. ಈಗ ನೋಡಿ ಈಗ ಸರಿಯಾಗಿ ಹುರಿತಾ ಇದ್ದೇನೆ. ಈರುಳ್ಳಿ ಎಲ್ಲ ಹಾಕಿದರೆ ಒಳ್ಳೆಯದಾಗ್ತದೆ. ಹೀಗೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ. ನೋಡಿ ಈಗ ಇದಕ್ಕೆ ನಾನು ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಹುಣಸೆ ಹಣ್ಣು ಹಾಕಿದೆ. ತೆಂಗಿನಕಾಯಿ ಹಾಕಿ ಈಗ ಅದನ್ನು ಕೂಡ ಸರಿಯಾಗಿ ಹುರ್ಕೊಳ್ಬೇಕು ಕೆಂಪಾಗೋ ತನಕ. ಸಾರೆಲ್ಲ ಹಾಳಾಗೋದಿಲ್ಲ, 2 ದಿನ ಇಟ್ಟರು ಏನಾಗೋದಿಲ್ಲ, ತುಂಬ ರುಚಿ ಆಗ್ತದೆ ಅದು. ತೆಂಗಿನಕಾಯಿ ಹುರ್ಕೊಂಡ್ರೆ ಪರಿಮಳ ಕೂಡ ತುಂಬ ಸಾಂಬಾರು. ಇದಕ್ಕೆ ಈಗ ನಾನು ಕೆಂಪು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಕೆಂಪು ಮೆಣಸು ಹಾಕಿದರೂ ಆಗ್ತದೆ, ನಾನು ಹುಡಿ ಹಾಕ್ತಾ ಇದ್ದೇನೆ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕಿ. ಪುನಃ ಹಾಕಿದೆ ನಾನು, ನಮಗೆ ಸ್ವಲ್ಪ ಖಾರ ಬೇಕಾಗ್ತದೆ. ಒಂದು 3-4 ಸ್ಪೂನ್ ಹಾಕಿದ್ದೇನೆ. ನೋಡಿ ಹೀಗೆ ಕರೆಕ್ಟಾಗಿ ಹುರ್ಕೊಂಡ ಮೇಲೆ ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಬೇಕು. ಇಲ್ಲಿ ನೋಡಿ 1 ಸಿಟಿ ಆಗಿದೆ. ಈಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೇನೆ. ನೋಡಿ ಚಿಕನ್ ಬೆಂದಿದೆ. ಈಗ ಇದನ್ನು ತೆಗಿಬೇಕು. ಈಗ ಗ್ರೇವಿಯಿಂದ ತೆಗಿತಾ ಇದ್ದೇನೆ. ನೋಡಿ ತೆಗ್ದಾಯಿತು. ಈಗ ನೋಡಿ ಇಲ್ಲಿ ನೋಡಿ ಸೂಪು ಹೇಗೆ ಆಗಿದೆ ನೋಡಿ. ಈಗ ಇದಕ್ಕೆ ನಾನು ರುಬ್ಬಿಟ್ಟುಕೊಂಡಂತಹ ಗ್ರೀನ್ ಮಸಾಲೆ ಹಾಕ್ತಾ ಇದ್ದೇನೆ. ಹಾಕಿ ಒಂದು 10-15 ನಿಮಿಷ ಇಡಬೇಕು. ನಂತರ ತವಾದಲ್ಲಿ ಕಾಯಿಸಬೇಕು ನಾವು. ನೋಡಿ ಹೀಗೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಇಲ್ವೋ ನೋಡ್ಕೊಳ್ಬೇಕು. ಅರಸಿನ ಹುಡಿ ಎಲ್ಲ ಮೊದಲೇ ಹಾಕಿದ್ದೇವೆಲ್ಲ, ನೋಡಿ ಕರೆಕ್ಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ರುಚಿ ಆಗ್ತದೆ ಇದು. ಮೊಸರು ಬೇಕಾದ್ರೆ ಹಾಕೊಳ್ಳುವವರು ಹಾಕ್ಕೊಳ್ಬೋದು, ನಾನು ಲಿಂಬೆಹಣ್ಣು ಹಾಕಿದ್ದೇನೆ. ಈಗ ನೋಡಿ ಇದು ಸಾಂಬಾರಿಗೆ ಮಿಕ್ಸಿ ಜಾರಿಗೆ ಹಾಕಿ ಆಯಿತು. ಈಗ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಇಲ್ಲಿ ನೋಡಿ ಸೂಪು ನೋಡಿ ಈ ಥರ ಸೂಪು ಮಾಡಿ ಕೂಡ ಕುಡಿಬೋದು. ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಇದಕ್ಕೆ ಗರಂ ಮಸಾಲೆ ಹಾಕಿದರೂ ಸಾಂಬಾರು ಆಗ್ತದೆ. ಇದು ಬರೀ ಸೂಪು, ತುಂಬ ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ, ಒಳ್ಳೆ ಪರಿಮಳ ಕೂಡ. ಈಗ ನಾನು ಕುಕ್ಕರಿಂದ ಬೇರೆ ಪಾತ್ರೆಗೆ ಚಿಕನ್ ಸಾರು ಹಾಕಿದ್ದೇನೆ. ಈಗ ನೋಡಿ ಸಾರು ಮಾಡ್ತಾ ಇದ್ದೇನೆ, ಗ್ರೇವಿ ಹಾಕ್ತಾ ಇದ್ದೇನೆ. ನೋಡಿ ನೋಡಿ ರುಬ್ಬಿಟ್ಟುಕೊಂಡಂಥ ಮಸಾಲೆ ಎಲ್ಲ ಹಾಕಿದೆ. ಈಗ ಖಾರ ಬೇಕಾದರೆ ಇನ್ನೂ ಸ್ವಲ್ಪ ಖಾರ ಮಾಡ್ಬೋದು. ಹಾಕ್ತಾ ಇದ್ದೇನೆ ನಾನೀಗ. ವೈಟ್ ಕಾಣ್ತಾ ಇದೆ, ಹಾಗೆ ಸ್ವಲ್ಪ ಖಾರ ಹಾಕ್ತಾ ಇದ್ದೇನೆ.
ಒಂದು 2-3 ಸ್ಪೂನ್ ಹಾಕೋದು ಒಳ್ಳೆಯದಾಗ್ತದೆ. ಆಗ ಸಿಂಪಲ್ ಆದ ಚಿಕನ್ ಸಾರು ನೋಡಿ. ಇದು ಸ್ವಲ್ಪ ಪೀಸ್ ಉಳಿಸಿದ್ದೇನೆ ಇದರಲ್ಲಿ. ಇಲ್ಲಿ ನೋಡಿ, ಇದು ಕಲಸಿಟ್ಟಿದ್ದೇನೆ. ಈಗ ಸಾರು ಕುದೀತಾ ಇದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇಲ್ಲಿ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ತವಾದಲ್ಲಿ. ಎಣ್ಣೆ ತುಂಬ ಬೇಡ, ಒಂದು 4-5 ಸ್ಪೂನ್ ಅಷ್ಟೇ ಸಾಕು ನೋಡಿ. ಈಗ ಚಿಕನ್ ಒಂದೊಂದಾಗಿ ಇಡ್ತಾ ಇದ್ದೇನೆ ತವಾದ ಮೇಲೆ, ತವಾ ಫ್ರೈ ಮಾಡಲಿಕ್ಕೆ. ಮಸಾಲೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ. ಒಂದೊಂದಾಗಿ ಹೀಗೆ ಇಟ್ಟು ಮೀಡಿಯಂ ಉರಿಯಲ್ಲಿ ಇಡಬೇಕು. ನಿಧಾನವಾಗಿ ಇಡಿ, ಎಣ್ಣೆ ಬಿಸಿ ಇರ್ತದೆ ನೋಡಿ. ಈಗ ಒಂದು ಸೈಡ್ ಆಯಿತು. ಈಗ ಅದನ್ನು ಪುನಃ ಸ್ಪೂನಲ್ಲಿ ನಾನು ಮಗ್ಚಿ ಹಾಕ್ತಾ ಇದ್ದೇನೆ ನೋಡಿ. ತುಂಬ ಇದು ಬೆಂದಿದೆ ಅಲ್ಲ, ಹಾಗೆ ತುಂಬ ಏನು ಫ್ರೈ ಆಗಬೇಕು ಅಂತಿಲ್ಲ. ತುಂಬ ರುಚಿ ಆಗ್ತದೆ ಇದು. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿರ್ತದೆ ಇದು. ಹೀಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಮಗಿಸ್ತಾ ಇದ್ದೇನೆ ನೋಡಿ. ನಿಮಗೆ ಜಾಸ್ತಿ ಫ್ರೈ ಬೇಕಾದರೆ ಜಾಸ್ತಿ ಕಾಯಿಸಿಕೊಳ್ಳಿ. ನೋಡಿ, ಸಾರು ರೆಡಿಯಾಗಿದೆ, ಸೂಪ್ ಆಗಿದೆ, ತವಾ ಫ್ರೈ ಕೂಡ ಆಗಿದೆ. ರೆಡಿಯಾಗಿದೆ ನೋಡಿ ತವಾ ಫ್ರೈ. ಗ್ರೀನ್